ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಖಾದಿಯ ವಿಷಯವಾಗಿ ಬಂದಿದ್ದೀನಿ. ಸೊ ನಾನು ನಿನ್ನೆ ನಿಮಗೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಬಗ್ಗೆ ಹೇಳಿದ್ದೆ, ಮತ್ತೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳಿದ್ದೆ. ಸೊ ನೋಡಿ, ಈ ಎಲ್ಲ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟು. ಸೊ ನಾನು ಇನ್ಮೇಲಿಂದ ಏನೇನು ಮಾತಾಡ್ತೀನಿ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾನು ಖಾದಿ ಅಂದ್ರೆ ಏನು ಮತ್ತೆ ಅದ್ರ ಖಾದಿಯ ಇತಿಹಾಸನ ಹೇಳ್ತೀನಿ. ಇದರಲ್ಲಿ ಬರುವಂತ ಎಲ್ಲ ಪಾಯಿಂಟ್ಸ್ಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಕೋಬೇಕು. ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾಕೆಂತಂದ್ರೆ ಸೊ ಇದರಲ್ಲಿ ಬರುವಂತ ಪಾಯಿಂಟ್ಸ್ಗಳು ಬಹಳ ತುಂಬಾ ಫ್ಯಾಕ್ಚುಯಲ್ ಆಗಿದೆ ಅಂತಂದ್ರೆ, ಸೊ ಬಹಳ ಒಂದು ಏನಂದ್ರೆ ಕೇಳಬಹುದಾದಂತಹ ಪ್ರಶ್ನೆಗಳು ಇರುವಂತದ್ದು ಅಂತ ಹೇಳ್ಬೋದಾಗಿದೆ. ಸೊ ಇವತ್ತು ಹೇಳುವಂತ ಖಾದಿ ಮತ್ತೆ ನಾಳೆ ಮಾಡುವಂತ ವಿಡಿಯೋಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಅದ್ರ ಆಡಳಿತ ಮಂಡಳಿ ಬಗ್ಗೆ ಹೇಳ್ತೀನಿ, ಅಂದ್ರೆ ಹೇಗೆ ಅದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಸೊ ಯಾರ್ಯಾರು ಇರ್ತಾರೆ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಆಡಳಿತ ಮಂಡಳದಲ್ಲಿ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಮತ್ತೆ ಈ ಒಂದು ಮಾರ್ಕೆಟಿಂಗ್ ಬಗ್ಗೆ, ಸೊ ಅವರ ವಹಿವಾಟು ವ್ಯವಹಾರಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಸೊ ಈ ರೀತಿಯಾಗಿ ಇನ್ಮೇಲಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟ, ಸೊ ನಮ್ಮ ಕರ್ನಾಟಕ ಖಾದಿ ಮಂಡಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಅತಿ ಹೆಚ್ಚಾಗಿ ಹಾಕುವಂಥದ್ದು. ಸೊ ಇನ್ಮೇಲಿಂದ ಎಲ್ಲ ವಿಡಿಯೋಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂಚಿನ ವಿಡಿಯೋಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಎಲ್ಲಾನು ಕೂಡ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಮಗೆ ಈ ಎಲ್ಲ ಒಂದು ನಮ್ಮ ಕರ್ನಾಟಕಕ್ಕೆ ಏನೇನಿದೆ ಸೊ ಅದೆಲ್ಲಾನು ಪಾಯಿಂಟ್ಸ್ಗಳಿಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಮಾಡ್ತಾ ಇರುವಂಥ ವಿಡಿಯೋಗಳು ಏನೇನಿದೆ ಸೊ ಯಾವ್ದನ್ನು ಕೂಡ ಮಿಸ್ ಮಾಡಬೇಡಿ. ಸೊ ಖಂಡಿತವಾಗ್ಲೂ ಎಲ್ಲನೂ ಕೂಡ ವಿಡಿಯೋಗಳನ್ನ ನೋಡಿಕೊಂಡು ಪಾಯಿಂಟ್ಸ್ ಮಾಡಿಕೊಂಡು, ಸೊ ಆ ಒಂದು ನೋಟ್ಸನ್ನು ಇಟ್ಕೊಂಡು ಅತಿ ಹೆಚ್ಚಿನದಾಗಿ ನೀವು ಕೂಡ ಅಧ್ಯಯನ ಮಾಡಿ. ಸೊ ಅದಕ್ಕೆ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಸೊ ನೀವು ಓದಿ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ, ತಡ ಮಾಡೋದು ಬೇಡ. ಸೊ ಇವತ್ತು ಖಾದಿ ಬಗ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಖಾದಿ ಅಂದ್ರೆ ಏನು ಅಂತ ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರ್ಬೋದು ಅಂತ ಹೇಳ್ಬೋದಾಗಿದೆ. ನೋಡಿ, ಮೊದಲಿಗೆ ಖಾದಿ ನಾನು ಆಲ್ರೆಡಿ ಹೇಳಿದ್ದೀನಿ. ಖಾದಿ ಅಂದ್ರೆ ಏನು? ಖಾದಿ ಅಂತಂದ್ರೆ ಹ್ಯಾಂಡ್ ಸ್ಪನ್ ಅಂಡ್ ಹ್ಯಾಂಡ್ ಓವನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಅಂದ್ರೆ ಏನು? ಕೈಯಿಂದ ನೂಲಲ್ಪಟ್ಟ, ಸೊ ಕೈಯಿಂದ ಮಾಡಲ್ಪಟ್ಟ ಮತ್ತು ಹಾಗೂ ಕೈಯಿಂದಲೇ ನೇಯಲ್ಪಟ್ಟ ವಸ್ತ್ರ ಅಂತ ಹೇಳ್ತಾರೆ. ಸೊ ಇದು ಹ್ಯಾಂಡ್ಲೂಮ್ ಮೂಲಕ ಹ್ಯಾಂಡ್ ಸ್ಪನ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕೈಯಿಂದನೇ ಮಾಡುವಂತ ಒಂದು ವಸ್ತು, ಯಾವುದೇ ಒಂದು ಮಿಷಿನಿಂದ ಆಗಲಿ, ಸೊ ಯಾವುದೇ ಒಂದು ಯಂತ್ರಗಳು ಅಥವಾ ಆಧುನಿಕ ಯಂತ್ರಗಳನ್ನ ತಗೊಂಡು ಮಾಡುವಂಥದ್ದಾಗಿ ಅಲ್ಲ. ಇದೊಂದು ಹ್ಯಾಂಡ್ ಸ್ಪನ್ ಅಂಡ್ ಹ್ಯಾಂಡ್ ಓವನ್ ಫ್ಯಾಬ್ರಿಕ್ಗೆ ನಾವು ಖಾದಿ ಅಂತ ಹೇಳ್ತೀವಿ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರ್ಬೋದು, ಖಾದಿ ಅಂದ್ರೆ ಏನು ಅಂತ ಹೇಳಿ. ಸೊ ನೋಡಿ, ಮತ್ತೆ ಇನ್ನೇನು ಕೊಡ್ತಾರೆ ನೋಡಿ, ಎ ನಂಬರ್ ಆಫ್ ಟ್ರೆಡಿಷನ್ ಆರ್ಟಿಷನ್ಸ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್ ಆಫ್ ಖಾದಿ ಇಂಡಸ್ಟ್ರಿ ಇನ್ ದ ರಿಮೋಟ್ ರೂರಲ್ ಏರಿಯಾಸ್. ಸೊ ಅದೇನು ಹೇಳ್ತಾರೆ, ಅನೇಕ ಸಾಂಪ್ರದಾಯಿಕ ಕಸುಬುದಾರರು ಸೊ ರಾಜ್ಯದ ಸೊ ಹಳ್ಳಿಗಾಡುಗಳಲ್ಲಿ ಈ ಖಾದಿ ಉದ್ಯಮಿಯಲ್ಲಿ ನಿರತರಾಗಿರ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎಲ್ಲ ಪಾಯಿಂಟ್ಸ್ಗಳು ಹೇಗೆ ಅಂತಂದ್ರೆ ಎಲ್ಲ ರಿಲೇಟ್ ಮಾಡ್ತಾ ಹೋಗಬೇಕು. ಸೊ ನಾನು ಫಸ್ಟ್ ಮಾಡಿದ ವಿಡಿಯೋಗಳೆಲ್ಲ ಹೇಳಿದ್ದೀನಿ. ಸೊ ಇದು ಯಾರಿಗೋಸ್ಕರ? ಸೊ ಒಂದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ. ಹೆಸರಲ್ಲೇ ಇದೆ ಗ್ರಾಮೋದ್ಯೋಗ ಅಂತ ಹೇಳಿ, ಆಲ್ರೆಡಿ ನಮ್ಮ ಖಾದಿ ಗ್ರಾಮೋದ್ಯೋಗ ಅಂತಾನೆ ಇದೆ. ಸೊ ಇದು ಸೊ ಈ ಒಂದು ಗ್ರಾಮಗಳಿಗೆ ಸೊ ಅತಿ ಹೆಚ್ಚಿನದಾಗಿ ಒಂದು ಏನು ಕೆಲಸವನ್ನ ಕೊಡೋದು, ಸೊ ಅಲ್ಲಿರೋ ಜನಗಳಿಗೆ ಕೆಲಸವನ್ನು ಕೊಡುವಂಥದ್ದು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದು. ಸೊ ಇದೆಲ್ಲನೂ ಕೂಡ ಈ ಒಂದು ಖಾದಿ ಮಂಡಳಿಯ ಒಂದು ಧ್ಯೇಯ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಪಾಯಿಂಟ್ ಕೂಡ ಇಲ್ಲಿ ಬಂದಿದೆ ನೋಡಿ. ಮತ್ತೆ ಯಾವ್ಯಾವ ರೀತಿಯಾದಂಥ ಖಾದಿ ಇರುತ್ತೆ ನೋಡಿ. ಖಾದಿ ಇನ್ಕ್ಲೂಡ್ಸ್ ಕಾಟನ್ ಖಾದಿ, ಸಿಲ್ಕ್ ಖಾದಿ, ಉಲ್ಲನ್ ಖಾದಿ ಅಂಡ್ ಪಾಲಿವಸ್ತ್ರ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಏನೇನು ಹೇಳ್ತಾರೆ? ಅರಳೆ ಖಾದಿ, ರೇಷ್ಮೆ ಖಾದಿ, ಸೊ ಉಣ್ಣೆ ಖಾದಿ ಮತ್ತು ಪಾಲಿವಸ್ತ್ರಗಳ ಖಾದಿ ಅಂತ ಹೇಳ್ತಾರೆ. ಸೊ ಯಾವ್ಯಾವ ತರ ಖಾದಿಗಳಿದೆ? ಕಾಟನ್ ಹತ್ತಿ, ಸಿಲ್ಕ್ ರೇಷ್ಮೆ, ಉಲನ್ ಉಣ್ಣೆ ಮತ್ತೆ ಪಾಲಿವಸ್ತ್ರ. ಸೊ ಈ ರೀತಿಯಾದಂಥ ಖಾದಿ ಇರುತ್ತೆ. ಸೊ ಖಾದಿ ಅಂದ್ರೆ ಏನು ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರೆ, ಸೊ ಕೈಯಿಂದ ನೂಲಲ್ಪಟ್ಟ ಮತ್ತು ಕೈಯಿಂದಲೇ ನೇಯಲ್ಪಟ್ಟ ಒಂದು ವಸ್ತ್ರ ಅಂತ ಹೇಳ್ಬೋದಾಗಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಮುಂದಿನದಾಗ ಏನು ಅಂತಂದ್ರೆ ಈಗ ಇತಿಹಾಸನ ನೋಡೋಣ. ಸೊ ನೋಡಿ, ಮೊದಲಿಗೆ ಈ ಒಂದು ಖಾದಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಈ ಖಾದಿ ಅನ್ನೋ ಒಂದು ಪದ ಶುರುವಾಗಿದ್ದು ಸೊ 1920ರಲ್ಲಿ ಅಂತ ಹೇಳ್ಬೋದಾಗಿದೆ. ನಮ್ಮ ನಮ್ಮ ದೇಶಕ್ಕೆ ಈ ಒಂದು ಖಾದಿ ಮಂಡಳಿ ಬೇಕು. ಸೊ ಖಾದಿ ಅನ್ನೋದು ಬಹಳನೇ ಇಂಪಾರ್ಟೆಂಟು ನಮ್ಮ ಒಂದು ದೇಶಕ್ಕೆ. ಸೊ ಆ ರೀತಿಯಾದಂಥ ಒಂದು ಆಲೋಚನೆ, ಆ ಆಲೋಚನೆಯಿಂದ ಸೃಷ್ಟಿಯಾದಂತಹ ಈ ಕೆಲವೊಂದು ಸಂಸ್ಥೆಗಳೆಲ್ಲನೂ ಕೂಡ ಶುರುವಾಗಿದ್ದು 1920ರಿಂದ ಅಂತ ಹೇಳ್ಬೋದು. ಈ ಇಸ್ವಿಗಳೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವಾಗ ಪ್ರತಿಯೊಂದು ಇಸ್ವಿಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಆ ಇಸ್ವಿಗಳೆಲ್ಲ ನೀವು ನೆನ್ಪಿಟ್ಕೋಬೇಕು. ಶುರುವಾಗಿದ್ದು ಯಾವಾಗ? 1920ರಲ್ಲಿ ಅಂತ ಹೇಳ್ಬೋದಾಗಿದೆ. ಸೊ ಇಟ್ ವಾಸ್ ಅ ಟೈಮ್ ಆಫ್ ನಾಗ್ಪುರ್ ಸೆಷನ್ ಅಂತ ಹೇಳ್ತಾರೆ. 1920 ಯಾವಾಗ? ನಾಗ್ಪುರ ಅಧಿವೇಶನ ಸಮಯದಲ್ಲಿ 1920 ಅಂತ ಹೇಳ್ಬೋದಾಗಿದೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಸೈಡೆಡ್ ಟು ಎನ್ಕರೇಜ್ ಖಾದಿ. ಸೊ ಯಾವ ಒಂದು ಅಧಿವೇಶನದಲ್ಲಿ ಸೊ ನಾವು ಖಾದಿಯನ್ನ ಮತ್ತಷ್ಟು ಬೆಳೆಸಬೇಕು ಅನ್ನೋ ಒಂದು
ಯೋಚನೆ ಬಂತು, ಒಂದು ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಯೋಚನೆ ಬಂತು ಅಂತಂದ್ರೆ ನೋಡಿ, ನಾಗ್ಪುರ್ ಸೆಷನ್ 1920, ನಾಗ್ಪುರ ಅಧಿವೇಶನ 1920ರಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಇವಾಗ ಒಂದು ಪಾಯಿಂಟ್ ಹೇಳ್ತೀನಿ, ಬಹಳ ಇಂಪಾರ್ಟೆಂಟು. ದ ಫಸ್ಟ್ ಖಾದಿ ಪ್ರೊಡಕ್ಷನ್ ಸೆಂಟರ್ ವಾಸ್ ಎಸ್ಟಾಬ್ಲಿಷ್ಡ್ ಆಫ್ ಕತೈವಾಡ್, ಗುಜರಾತ್. ಸೊ ಎಲ್ಲಿ ಮೊದಲ ಖಾದಿ ಉತ್ಪಾದನಾ ಕೇಂದ್ರವನ್ನು ಎಲ್ಲಿ ಶುರು ಮಾಡಿದ್ರು? ಗುಜರಾತ್ನ ಕತಿಯವಾಡದಲ್ಲಿ ಸ್ಥಾಪಿಸಲಾಯಿತು. ಸೊ ಎಲ್ಲಿ ಮೊದಲ ಒಂದು ಖಾದಿ ಉತ್ಪಾದನಾ ಅಂತ ಕೇಳ್ತಾರೆ? ಕತಿಯವಾಡ್, ಗುಜರಾತ್ ಅಂತ ಹೇಳಬೇಕು. ಸೊ ಮಹಾತ್ಮ ಗಾಂಧಿಯವರು ಏನಂತ ಈ ಖಾದಿಯನ್ನ ಹೇಳ್ತಾರೆ ನೋಡಿ? ದ ಲಿವರಿ ಆಫ್ ಫ್ರೀಡಮ್. ಸೊ ಅದನ್ನ ಏನಂತ ಹೇಳ್ತಾರೆ ಕನ್ನಡದಲ್ಲಿ ಅಂತಂದ್ರೆ ಸ್ವಾತಂತ್ರ್ಯದ ಜೀವನ ಅಂತ ಹೇಳಿ ಹೇಳ್ತಾರೆ. ಸೊ ಈ ಒಂದು ಪದ ಇಂಪಾರ್ಟೆಂಟ್. ಸೊ ಗಾಂಧೀಜಿಯವರು ಈ ಒಂದು ಖಾದಿಯನ್ನ ಯಾವ ರೀತಿಯಾಗಿ ಬಣ್ಣಿಸ್ತಾರೆ? ಸೊ ದ ಲಿವರಿ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಜೀವನ ಅಂತ ಹೇಳಿ ಉಲ್ಲೇಖನೆ ಮಾಡ್ತಾರೆ. ಸೊ ಉಲ್ಲೇಖಿಸ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ, ಇನ್ಫ್ಯಾಕ್ಟ್ ದ ಖಾದಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1920 ಆಸ್ ಎ ಪೊಲಿಟಿಕಲ್ ವೆಪನ್. ಸೊ ನೋಡಿ ಇಲ್ಲಿ, ಪೊಲಿಟಿಕಲ್ ವೆಪನ್, ಯಾಕೆ? ರಾಜಕೀಯ ಅಸ್ತ್ರವಾಗಿ. ಸೊ ನೋಡಿ, ಎಲ್ಲ ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರೆ ಎಲ್ಲರೂ ಖಾದಿಯನ್ನು ಹಾಕೊಂಡಿರ್ತಾರೆ. ಸೊ ಈ ಒಂದು ಖಾದಿ ಅನ್ನೋದು ಏನಾಯ್ತು ಅಂತಂದ್ರೆ, ಸೊ ಇದೊಂದು ಪೊಲಿಟಿಕಲ್ ವೆಪನ್ ಆಗಿ, ರಾಜಕೀಯ ಅಸ್ತ್ರವಾಗಿ ಪರಿಚಯಿಸಲಾಯಿತು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಸ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ಗಿವಿಂಗ್ ಕಾನ್ಸಂಟ್ರೇಟ್ ಎಕ್ಸ್ಪ್ರೆಷನ್ ಟು ದ ಸ್ವದೇಶಿ ಸ್ಪಿರಿಟ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್. ನೋಡಿ, ಆಲ್ರೆಡಿ ಹೇಳ್ದಂಗೆ, ಸೊ ಆಲ್ರೆಡಿ ಗಾಂಧೀಜಿಯವರು ಹಲವಾರು ಚಳುವಳಿಗಳನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಖಾದಿನ ಉಪಯೋಗಿಸಿ ನಮ್ಮ ಬೇರೆ ಫಾರಿನರ್ಸ್ ಅಂದ್ರೆ ಈ ಇಂಗ್ಲಿಷರ್ಸ್ ಹಾಕೊಳ್ಳುವಂತ ಒಂದು ವೆಸ್ಟರ್ನ್ ರೀತಿಯಂತ ಬಟ್ಟೆಗಳನ್ನ ಯಾರು ಹಾಕೋಬೇಡಿ. ಸೊ ಈ ರೀತಿಯಾದಂತಹ ಒಂದು ಬಹಿಷ್ಕರಿಸುವ ಸ್ವದೇಶಿ ಸ್ಫೂರ್ತಿಗೆ ಒಂದು ಕಾಂಕ್ರೀಟ್ ಅಭಿವ್ಯಕ್ತಿ ನೀಡುವ ಅತ್ಯುತ್ತಮ ಸಾಧನವಾಗಿ ಖಾದಿ ಬಂದಿದೆ ಅಂತಂದ್ರೆ ನಮ್ಮ ದೇಶದ ಒಂದು ಹೆಮ್ಮೆ ಈ ಒಂದು ಖಾದಿ ಅನ್ನೋದು. ಸೊ ಇದೊಂದು ಸ್ಫೂರ್ತಿ ರೀತಿಯಲ್ಲಿ ಕಾಂಕ್ರೀಟ್ ಅಭಿವ್ಯಕ್ತಿ ಅಂತಂದ್ರೆ, ಇವಾಗ ಕಾಂಕ್ರೀಟ್ ಎಷ್ಟು ಗಟ್ಟಿಯಾಗಿರುತ್ತೆ. ಒಂದ್ಸತಿ ಕಾಂಕ್ರೀಟ್ನ ಹಾಕ್ಬಿಟ್ರೆ ಈ ಮನೆ ಕಟ್ಟೋದಕ್ಕೆ ಮೇಲ್ಗಡೆ ಎಷ್ಟು ದೃಢವಾಗಿ ಅದು ನಿಲ್ಲುತ್ತೆ. ಸೊ ನಮ್ಮ ಒಂದು ಮನೆಯ ಮಾಳಿಗೆ ಅಂತ ಹೇಳ್ಬೋದಾಗ ಅಲ್ವಾ, ತುಂಬಾ ಗಟ್ಟಿಯಾಗಿ ಕೂರುತ್ತೆ. ಆ ರೀತಿಯಾದಂತಹ ಒಂದು ಗಟ್ಟಿಯಾದಂತಹ ಒಂದು ಅಭಿವ್ಯಕ್ತಿ ಅಂದ್ರೆ ಒಂದು ಎಕ್ಸ್ಪ್ರೆಷನ್, ತುಂಬಾ ಗಟ್ಟಿಯಾದಂಥ ಅಭಿವ್ಯಕ್ತಿ. ಖಾದಿ ಅನ್ನೋದು ನಮ್ಮ ಒಂದು ದೇಶದ ಒಂದು ಹೆಮ್ಮೆ. ಆ ರೀತಿಯಾದಂತಹ ಒಂದು ಪದಗಳು ಇಲ್ಲಿ ಬರ್ತಾ ಇರುವಂಥದ್ದು. ಓಕೆನಾ? ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ದ ಖಾದಿ ರೆಂಡರ್ಡ್ ಆನ್ ಆಪರ್ಚುನಿಟಿ ಟು ಎವ್ರಿ ಮ್ಯಾನ್, ವುಮೆನ್, ಚೈಲ್ಡ್ ಟು ಕಲ್ಟಿವೇಟ್ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಸ್ಯಾಕ್ರಿಫೈಸ್ ಆಸ್ ಅ ಪಾರ್ಟ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಇದನ್ನ ಹೇಗೆ ಹೇಳ್ಬೋದು ನೋಡಿ? ಖಾದಿಯು ಪ್ರತಿಯೊಬ್ಬ ಪುರುಷ, ಮಹಿಳೆ ಮತ್ತು ಮಗುವಿಗೆ ಸ್ವಯಂ ಶಿಸ್ತು ಮತ್ತು ಈ ಆತ್ಮವನ್ನು ಅಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್ ಬೆಳೆಸಲು ಅವಕಾಶವನ್ನು ನೀಡಿದೆ, ಅಸಹಕಾರ ಚಳುವಳಿಯ ಭಾಗವಾಗಿ ಅಂತ ಹೇಳಿ ಕೇಳಿದರೆ. ಸೊ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನೋದು ಶುರುವಾಗುತ್ತೆ. ಸೊ ಆ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲ ಏನು? ಸೊ ಈ ಒಂದು ಸೆಲ್ಫ್ ಡಿಸಿಪ್ಲಿನ್, ಈ ಒಂದು ಸೆಲ್ಫ್ ಸ್ಯಾಕ್ರಿಫೈಸ್. ಸೊ ನೀವು ನೋಡಿ, ಪ್ರತಿಯೊಬ್ಬರು ಚಳುವಳಿಕಾರರಲ್ಲೂ ಕೂಡ ಎಲ್ಲರೂ ಖಾದಿ ಬಟ್ಟೆಗಳನ್ನ ಧರಿಸಿ, ಖಾದಿಯಲ್ಲಿ ಮಾಡಲ್ಪಟ್ಟ ಪ್ರತಿಯೊಬ್ಬರು ಮಹಿಳೆಯರಾಗಲಿ ಪುರುಷರಾಗಲಿ ತಗೊಂಡು ಈ ಒಂದು ಚಳುವಳಿಗಾಗಲಿ ಯಾವುದೋ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಲಿ ಇದೊಂದು ಸ್ಫೂರ್ತಿ ತುಂಬುವ ಒಂದು ಭಾವ ಅಂತ ಹೇಳಿ ಸೊ ಇಲ್ಲಿ ಪದಗಳು ಬರ್ತಾ ಇರುವಂಥದ್ದು. ಸೊ ಈ ಒಂದು PPTಯಲ್ಲಿ ಸೊ ಬರ್ತಾ ಇರೋಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು? ಸೊ ಯಾವ ಒಂದು ಅಧಿವೇಶನ? ನಾಗ್ಪುರ್ ಅಧಿವೇಶನ. ಸೊ ಇಲ್ಲಿ ಖಾದಿ ಎಂಬ ಪದವನ್ನು ಪ್ರಸ್ತಾಪನೆ ಆಯಿತು ಯಾವಾಗ? 1920ರಲ್ಲಿ. ಆ ಪಾಯಿಂಟ್. ನೆಕ್ಸ್ಟ್, ದ ಫಸ್ಟ್ ಖಾದಿ ಪ್ರೊಡಕ್ಷನ್ ಸೆಂಟರ್ ಎಲ್ಲಾಯಿತು? ಕತೈವಾಡ, ಗುಜರಾತ್ ಅಲ್ಲಿ ಆಯಿತು. ಸೊ ಗಾಂಧೀಜಿಯವರು ಇದನ್ನ ಏನಂತ ಉಲ್ಲೇಖಿಸಿದ್ರು? ದ ಲಿವರಿ ಆಫ್ ಫ್ರೀಡಮ್ ಅಂದ್ರೆ ಸ್ವತಂತ್ರದ ಜೀವನ ಅಂತ ಹೇಳಿ ಉಲ್ಲೇಖಿಸಿದ್ರು. ಸೊ ಇದು ಯಾವ ರೀತಿಯಾಗಿ ಖಾದಿ ಇದೆ? ಸೊ ಇದೊಂದು ರಾಜಕೀಯ ಅಸ್ತ್ರವಾಗಿದೆ. ಮತ್ತೆ ಸ್ವದೇಶಿ ಸ್ಪಿರಿಟ್ ಅಂದ್ರೆ ಸ್ವದೇಶಿ ಸ್ಫೂರ್ತಿ, ಇದೊಂದು ಸ್ವದೇಶಿಯ ಸ್ಫೂರ್ತಿ, ನಮ್ಮ ಒಂದು ಹೆಮ್ಮೆ. ಸೊ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು ನೋಡಿ, ಇಲ್ಲಿ ಸ್ವದೇಶಿಯ ಸ್ಫೂರ್ತಿ. ಸೊ ಈ ರೀತಿಯಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಎಲ್ಲಾನು ಓದ್ಕೊಂಡು ನೆನ್ಪಿಟ್ಕೊಳಕ್ಕಾಗಲ್ಲ ಎಕ್ಸಾಮ್ಗೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಗಾಂಧೀಜಿಯವ್ರು ಹೇಳಿದ್ರು, ಸೊ ಲಿವರಿ ಆಫ್ ಫ್ರೀಡಮ್ 1920 ನಾಗ್ಪುರ ಸೆಷನ್ ಖಾದಿ. ಸೊ ಈ ರೀತಿಯಾಗಿ ಪಾಯಿಂಟ್ ರೀತಿಯಲ್ಲಿ ನೀವು ನೆನ್ಪಿಟ್ಕೋಬೇಕು, ಪೂರ್ತಿಯಾದಂತಹ ಇರಬೇಕು, ಅಥವಾ ನೀವು ಕಥೆಯ ರೀತಿಯಲ್ಲಿ ನೀವು ನೆನ್ಪಿಟ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟು 1923ರಲ್ಲಿ ಏನಾಗುತ್ತೆ ಅಂತಂದ್ರೆ, ದ ಡೆವಲಪ್ಮೆಂಟ್ ಆಫ್ ಆಲ್ ಇಂಡಿಯಾ ಬೋರ್ಡ್ ಅಂಡರ್ ನ್ಯಾಷನಲ್ ಕಾಂಗ್ರೆಸ್ ಬೈ ಗಾಂಧೀಜಿ. ಸೊ ಈ ರೀತಿಯಾಗಿ ಶುರುವಾಗುವಂಥದ್ದು ಗಾಂಧೀಜಿಯವರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಡಿಯಲ್ಲಿ ಅಖಿಲ ಭಾರತ ಮಂಡಳಿಯ ಅಭಿವೃದ್ಧಿ ಅಂತ ಹೇಳಿ ಕೇಳ್ತಾರೆ. ಸೊ ಇವಾಗಿಂದ ಏನಾಗುತ್ತೆ? ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 1920ರಲ್ಲಿ ಒಂದು ಪ್ರೊಡಕ್ಷನ್ ಸೆಂಟರ್ನ ಸ್ಥಾಪನೆ ಮಾಡ್ತಾರೆ. ಸೊ ಎಲ್ಲಿ? ಗುಜರಾತ್ನಲ್ಲಿ. ಸೊ ಆಮೇಲಿಂದ ಅಭಿವೃದ್ಧಿ ಶುರುವಾಗುತ್ತೆ 1920ರಲ್ಲಿ ಗಾಂಧೀಜಿ ಅವರಿಂದ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಆಮೇಲಿಂದ ಏನಾಗುತ್ತೆ? 1925ರಲ್ಲಿ ಏನಾಗುತ್ತೆ? ಸೊ ಆಲ್ ಇಂಡಿಯಾ ಸ್ಪಿನ್ನರ್ಸ್ ಅಸೋಸಿಯೇಷನ್. ನೋಡಿ, ಒಂದು ಫುಲ್ ಫಾರ್ಮ್ಗಳನ್ನ ನೆನ್ಪಿಟ್ಕೋಬೇಕು, ಪೂರ್ಣ ಸ್ವರೂಪಗಳನ್ನ ನೆನ್ಪಿಟ್ಕೋಬೇಕು. AISA ಅಂದ್ರೆ ಏನು? ಆಲ್ ಇಂಡಿಯಾ ಸ್ಪಿನ್ನರ್ಸ್ ಅಸೋಸಿಯೇಷನ್ ಅಂಡ್ ಅಖಿಲ ಭಾರತ್ ಚರಕ ಸಂಘ. ಸೊ ಈ ರೀತಿಯಾದಂತಹ ಸಂಘಗಳೆಲ್ಲ
ಅಸೋಸಿಯೇಷನ್ಗಳು ಸಂಘಗಳೆಲ್ಲ ನಿರ್ಮಾಣ ಆಗೋದಕ್ಕೆ ಶುರುವಾಯಿತು. ಎಲ್ಲಿ ಯಾವಾಗ 1925ರಲ್ಲಿ ಅಖಿಲ ಭಾರತ ಸ್ಪಿನ್ನರ್ಸ್ ಅಸೋಸಿಯೇಷನ್ನು, ಅಖಿಲ ಭಾರತ ಚರಕ ಸಂಘದ ಸ್ಥಾಪನೆ. ಸೊ ಈ ರೀತಿಯಾಗಿ ಇವಾಗ ಯಾವ್ದನ ಒಂದು ಹೊಸದಾಗಿ ಶುರುವಾಯಿತು ಅಂತಂದ್ರೆ ಅದಕ್ಕೆಲ್ಲ ಈ ಅಸೋಸಿಯೇಷನ್ಗಳು ಸಂಘ ಸಂಸ್ಥೆಗಳೆಲ್ಲ ಶುರುವಾಗುವಂಥದ್ದು ನಮ್ಮ ಭಾರತದಲ್ಲಿ ಕಾಮನ್. ಸೊ ಇದೇ ರೀತಿಯಾಗಿ ನಾವು ಒಂದು ಖಾದಿ ಶುರುವಾಗಿದ ತಕ್ಷಣ ಏನಾಗುತ್ತೆ, ಈ ಒಂದು ಅಸೋಸಿಯೇಷನ್ ಶುರುವಾಗುತ್ತೆ, ಅಖಿಲ ಭಾರತ ಚರಕ ಸಂಘನೂ ಕೂಡ ಶುರುವಾಗುತ್ತೆ. ಸೊ ನೋಡಿ, ಸ್ಪಿನ್ನರ್ ಅಸೋಸಿಯೇಷನ್ AISA ಅಂದ್ರೆ ಸ್ಪಿನ್ನರ್ ಅಸೋಸಿಯೇಷನ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡಿ 1935ರಲ್ಲಿ ಏನಾಗುತ್ತೆ, ಸೊ ಆಲ್ ಇಂಡಿಯಾ ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಫಾರ್ಮ್ ಆಗುತ್ತೆ. ಸೊ ವೆನ್ ವಾಸ್ ಆಲ್ ಇಂಡಿಯಾ ವಿಲೇಜ್ ಇಂಡಸ್ಟ್ರಿ ಅಸೋಸಿಯೇಷನ್ ವಾಸ್ ಫಾರ್ಮ್ಡ್ 1935 ಅಂತ ಹೇಳಿ ಹೇಳಬೇಕು. ಸೊ 1935ರಲ್ಲಿ ಆಲ್ ಇಂಡಿಯಾ ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ AIVAA ರಚನೆ ಆಯಿತು ಅಂತ ಹೇಳಿ ಹೇಳಬೇಕಾಗತ್ತೆ. ನೋಡಿ, ಪೂರ್ಣ ಸ್ವರೂಪವನ್ನ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 1946ರಲ್ಲಿ ಏನಾಗುತ್ತೆ, ದ ಗೌರ್ಮೆಂಟ್ ಆಫ್ ಮಡ್ರಾಸ್ ಸಾಟ್ ದ ಅಡ್ವೈಸ್ ಆಫ್ ಗಾಂಧೀಜಿ ಟು ಸೆಟಪ್ ಎ ಡಿಪಾರ್ಟ್ಮೆಂಟ್ ಆಫ್ ಖಾದಿ. ಸೊ ನೋಡಿ, ಈಗ ಒಂದು ಖಾದಿ ಪ್ರೊಡಕ್ಷನ್ ಯೂನಿಟ್ ಶುರುವಾಯಿತು, ಆಮೇಲಿಂದ ಸಂಘ ಸಂಸ್ಥೆಗಳೆಲ್ಲ ಶುರುವಾದವು, ಸೊ ಆಮೇಲಿಂದ ಒಂದು ಅಸೋಸಿಯೇಷನ್ಗಳೆಲ್ಲ ಶುರುವಾದವು, ಆಮೇಲಿಂದ ಪ್ರಸ್ತಾವನೆ ಬರುತ್ತೆ ಯಾರಿಂದ, ಸರ್ಕಾರ, ಮದ್ರಾಸ್ ಸರ್ಕಾರದಿಂದ ಒಂದು ಏನು ಸಲಹೆ ಬರುತ್ತೆ, ಸಲಹೆಯನ್ನು ಕೊಡ್ತಾರೆ ಗಾಂಧೀಜಿಗೆ. ನೋಡಿ, ಇಷ್ಟೊಂದೆಲ್ಲ ಮಾಡಿದ್ದೀವಿ, ಸೊ ನಾವು ಯಾಕೆ ಇದೊಂದು ಇಲಾಖೆಯನ್ನಾಗಿ ಪರಿವರ್ತನೆ ಮಾಡಬಾರ್ದು. ಸೊ ಯಾವಾಗ 1946ರಲ್ಲಿ ಅಂತ ಹೇಳಿ ಹೇಳ್ಬೋದು. ಸೊ ಈಗ ಇಲಾಖೆ ಮಾಡುವ ಒಂದು ಯೋಚನೆ ಬಂದಿದೆ 1946ರಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ನೆಕ್ಸ್ಟ್ 1948ರಲ್ಲಿ ಏನಾಯಿತು, ಸೊ ಇಯರ್ ಆಫ್ 1948 ಅಲ್ಲಿ ಏನಾಯಿತು ಅಂತಂದ್ರೆ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ದ ರೋಲ್ ಆಫ್ ರೂರಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ಇನ್ ದ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್. ಆಮೇಲೆ 1948 ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇನ್ಕ್ಲೂಡೆಡ್ ಕಾಟೇಜ್ ಇಂಡಸ್ಟ್ರಿ ಇನ್ ದ ರೂರಲ್ ಏರಿಯಾಸ್ ಅಮಾಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ದ ಆರ್ಟಿಕಲ್ 43. ಬಹಳ ಇಂಪಾರ್ಟೆಂಟ್. ಸೊ ಇವಾಗ ಏನಾಗುತ್ತೆ, 1948ರಲ್ಲಿ, ಸರಿ 46ರಲ್ಲಿ ಇಲಾಖೆ ಮಾಡಬೇಕು ಅಂತ ಹೇಳಿ ಬಂತು. ಸೊ ಈಗ 48ರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ 1948ರಲ್ಲಿ ಭಾರತ ಸರ್ಕಾರವು ಕೈಗಾರಿಕಾ ನೀತಿಯ ನಿರ್ಣಯ ಗ್ರಾಮೀಣ ಕಾಟೇಜ್ ಕೈಗಾರಿಕೆಗಳ ಪಾತ್ರವನ್ನು ಗುರುತಿಸಿತು. ಸೊ ಈ ಒಂದು ಇದನ್ನ ನಾವು ಯಾಕೆ ಒಂದು ಕಾಟೇಜ್ ಇಂಡಸ್ಟ್ರಿ ರೀತಿಯಲ್ಲಿ ಪಾಲಿಸಿಗಳನ್ನ ಮಾಡಬಾರ್ದು, ಇಂಡಸ್ಟ್ರಿ ಪಾಲಿಸಿ ರೆಸೊಲ್ಯೂಷನ್ 1948ರಲ್ಲಿ ಮಾಡಬಾರ್ದು ಅಂತ ಹೇಳಿ ಕೇಳ್ತಾರೆ. ಸೊ ಆ ಒಂದು ಯೋಚನೆಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ಸೇರಿಸ್ತಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದ ಸಭೆಯು ಯಾವ ಆರ್ಟಿಕಲ್ 43, ಆರ್ಟಿಕಲ್ 43, ಸೊ ಯಾವ ಒಂದು ಇದರಲ್ಲಿ ಯಾವ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನ ಏನಂತ ಹೇಳ್ತಾರೆ, ಸಂವಿಧಾನದ ನಿರ್ದೇಶನದ ತತ್ವಗಳಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಕಾಟೇಜ್ ಕೈಗಾರಿಕೆಗಳಲ್ಲಿ ಸೇರಿಸು. ಸೊ ಇದನ್ನು ಕಾಟೇಜ್ ಇಂಡಸ್ಟ್ರಿ ರೀತಿಯಲ್ಲಿ ಸೊ ಸೇರಿಸ್ತಾರೆ ಈ ಒಂದು ಖಾದಿ ಅನ್ನೋದನ್ನ ಅಂತ ಹೇಳಿ ಹೇಳ್ಬೋದಾಗಿದೆ. ಯಾವ ಆರ್ಟಿಕಲ್ 43 ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆಮೇಲಿಂದ ಏನಾಯ್ತು, ಸೊ ವರ್ಷ 1953 ಅಂತ ಹೇಳಿ ಹೇಳ್ಬೋದು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ದೀಸ್ ಐಡಿಯಾಸ್ ವೇರ್ ಎಲಾಬರೇಟೆಡ್ ಇನ್ ಫಸ್ಟ್ 5-year ಪ್ಲಾನ್ ವಿಚ್ ಲೇಡ್ ಡೌನ್ ದ ಪಾಲಿಸಿ ಫ್ರೇಮ್ವರ್ಕ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ಬಾಡಿ ಫಾರ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್. ಸೊ ಏನಾಗುತ್ತೆ, ಸೊ ಮೊದಲನೇ ವರ್ಷದ ಫಸ್ಟ್ 5-year ಪ್ಲಾನ್ ಅಲ್ಲಿ ಇದೊಂದು ಪ್ರಸ್ತಾವನೆ ಆಗುತ್ತೆ. ನೋಡಿ, ಇಲ್ಲಿ ಈ ವಿಚಾರಗಳನ್ನು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಸೊ ವಿಸ್ತೃತಗೊಳಿಸಲಾಯಿತು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಯಾವಾಗ 1953ರಲ್ಲಿ. ಸೊ ಮೊದಲಿಗೆ ನಾವು ಇದನ್ನ ಇಲಾಖೆಯನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಬಂತು. ಸೊ ಆಮೇಲೆ ಅದನ್ನ ಏನ್ ಮಾಡಿದ್ರು, ಈ ಒಂದು ಕಾಟೇಜ್ ಇಂಡಸ್ಟ್ರಿ ಗ್ರೂಪ್ಗೆ ಯಾವ ಆರ್ಟಿಕಲ್ ಅದು 43 ಆರ್ಟಿಕಲ್ ಅಲ್ಲಿ ಸೇರಿಸಿದ್ರು ನಮ್ಮ ಸಂವಿಧಾನಕ್ಕೆ. ಸೊ ಆಮೇಲಿಂದ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಸೊ ಇದ್ರ ಬಗ್ಗೆ ಪ್ರಸ್ತಾವನೆ ಆಯಿತು, ಯಾಕೆ ನಾವು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿನ ಮಾಡಬಾರ್ದು ಅಂತ ಹೇಳಿ. ಸೊ ಆಮೇಲೆ ಏನಾಯ್ತು, ಸೊ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ರೆಕಮೆಂಡೆಡ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಬೋರ್ಡ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸಲಹೆನ ಕೊಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಇನ್ ದ ಅಕಾರ್ಡೆನ್ಸ್ ವಿತ್ ದಿಸ್ ರೆಕಮೆಂಡೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟ್ ಅಪ್ ಆಲ್ ಇಂಡಿಯಾ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್. ನಾನು ಮಾಡಿದ ಮೊದಲನೇ ವಿಡಿಯೋದಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಯಾವಾಗ ಶುರುವಾಯಿತು ಆಲ್ ಇಂಡಿಯಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್, AIKVIB. ಸೊ ಯಾವಾಗ 1953 ಅಂತ ಹೇಳಿದೆ. ಸೊ ಈ ಒಂದು 1953ರಲ್ಲಿ ಏನು ಶುರುವಾಗಿದೆ, ಸೊ ಇದು ಒಂದು ಮೂಲ ಆಗುತ್ತೆ. ಇವಾಗ ನಾವೇನು ಖಾದಿ ಇಂಡಸ್ಟ್ರೀಸ್ KVIC ಇದೆ, ಖಾದಿ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಇವಾಗ ಇದು ಒಂದು ಮೂಲವಾಗಿ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಇದ್ರಲ್ಲಿ ಏನು ಅಂತಂದ್ರೆ, ಸೊ 1953ರಲ್ಲಿ ಸೊ ಆಲ್ ಇಂಡಿಯಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡು ಪ್ರಸ್ತಾವನೆ ಆಯಿತು. ಅಂದ್ರೆ ಸೆಟಪ್ ದ ಇಂಡಿಯಾ ಸೆಟಪ್ ಫಾರ್ ದ ರೆಕಮೆಂಡೇಶನ್ ಅನ್ನ ಕೊಡ್ತಾರೆ, ಮಾಡಬಾರ್ದ ಈ ರೀತಿ ಮಾಡ್ಬೋದು ಅಂತ ಹೇಳಿ. ಯಾವ ಪಂಚವಾರ್ಷಿಕ ಇದು ಅಂತಂದ್ರೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಹೇಳಿ ಹೇಳ್ಬೇಕಾಗತ್ತೆ.
ನೆಕ್ಸ್ಟ್ ಏನಾಗುತ್ತೆ ನೋಡಿ, 1955 ಏನಾಗುತ್ತೆ ಅಂತಂದ್ರೆ ಇಟ್ ವಾಸ್ ಡಿಸೈಡೆಡ್ ದಟ್ ಆಸ್ ದ ಸ್ಟ್ಯಾಟ್ಯುಟರಿ ಬಾಡಿ. ನಾನು ಹೇಳಿದ್ದೀನಿ ಇದೊಂದು ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೀನಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು ಇವೆಲ್ಲ, ಇದೆಲ್ಲ ಒಂದು ಶಾಸನಬದ್ಧ ಸಂಸ್ಥೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳಿ ಹೇಳ್ತಾರೆ. 1956 ಏನಾಗುತ್ತೆ, ಸೊ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ, ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಖಾದಿ ಅಂಡ್ ವಿಲೇಜ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ 1957 according to the act of 1956 ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ ಅಂತ ಹೇಳಿ ಹೇಳ್ಬೇಕು. ಸೊ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆಕ್ಟ್ 1956 ಪ್ರಕಾರ 1957ರಲ್ಲಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಸೆಟಪ್ ಆಯಿತು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಅದೇ ಕೊಟ್ಟಿರೋದು, ಖಾದಿ ಮತ್ತು ಗ್ರಾಮೋದ್ಯೋಗ ಸೊ ಕಾಯ್ದೆ 1956 ಅಂಗೀಕರಿಸಲಾಯಿತು. ಸೊ ಪಾಸ್ ಮಾಡ್ತಾರೆ ಈ ಒಂದು ಆಕ್ಟ್ ಅನ್ನ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ವೆನ್ ವಾಸ್ ಈ ಒಂದು ಕಮಿಷನ್ ಆಕ್ಟ್ ಯಾವಾಗ ಆಯಿತು ಅಂತ ಕೇಳಿದ್ರೆ ಇವೆಲ್ಲ ಇಸ್ವಿಗಳೆಲ್ಲ ನೀವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ನೋಡೋಣ 1957ರಲ್ಲಿ ಏನಾಯ್ತು ಅಂತ ನೋಡಿ. 1957ರಲ್ಲಿ ಏನಾಯ್ತು, ಕರ್ನಾಟಕ ಸ್ಟೇಟ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೋಡಿ, ನಮ್ಮ ರಾಜ್ಯದ ಕರ್ನಾಟಕ ಸ್ಟೇಟ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡು ಸೊ ಏನಾಯ್ತು, ಆ ಒಂದು ಕಾಯ್ದೆಯಲ್ಲಿ ಸ್ಥಾಪನೆ ಆಯಿತು, ಮಂಡಳಿ ಬಂತು, ನಮ್ಮದೇ ಒಂದು ಕರ್ನಾಟಕ ಕಾಯ್ದೆ 1957. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಕಾಯ್ದೆ 1956 ಪ್ರಕಾರ ಹೇಳಿದ್ದೀನಿ ಕಮಿಷನ್ ಆಕ್ಟ್. ಸೊ KVI ಕಮಿಷನ್ ಆಕ್ಟ್ ಪ್ರಕಾರ 1956 ಪ್ರಕಾರ ಈ ಒಂದು ಕಾಯ್ದೆ ಅಡಿಯಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಖಾದಿ ಬೋರ್ಡು ಶುರುವಾಯಿತು ಅಂತ ಹೇಳಿ ಹೇಳ್ಬೋದಾಗಿದೆ. ಯಾವ ಆಕ್ಟ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್, ನಾನು ಸಾರಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್, ದ ಬೋರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಹೌದು, with the objective to organize, develop, regulate ಖಾದಿ and village industries activities in ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಈ ಒಂದು ಖಾದಿ ಅನ್ನೋದನ್ನ ಬೆಳೆಸೋದಕ್ಕೆ, ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಏನು ಮಾಡ್ತಾರೆ, ಸೊ ಇದನ್ನು ಸೆಟಪ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ದ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ಸಾ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದ ಪ್ಲಾನಿಂಗ್ ಕಮಿಷನ್ ಅಶ್ಯೂರಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಟ್ಟಿಂಗ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ 5-year ಪ್ಲಾನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಚಟುವಟಿಕೆಗಳು ಸ್ವಾತಂತ್ರ್ಯದ ನಂತರ, ಸ್ವಾತಂತ್ರ್ಯ ಆದಮೇಲೆ ಅವಧಿಯಲ್ಲಿ ಭಾರತ ಸರ್ಕಾರ ಮತ್ತು ಯೋಜನೆ ಆಯೋಗವು ಪಂಚವಾರ್ಷಿಕ ಯೋಜನೆಯ ಚೌಕಟ್ಟಿನೊಳಗೆ ಖಾದಿ ಮತ್ತು ಗ್ರಾಮೋದ್ಯೋಗಗಳನ್ನು ಅಳವಡಿಸಲು ಜವಾಬ್ದಾರಿಯನ್ನು ಭರವಸೆ ನೀಡಿತು. ಸೊ ಇದು ನಮ್ಮ ಈ ಒಂದು ಪಂಚವಾರ್ಷಿಕ ಪ್ಲಾನ್, ಫಸ್ಟ್ 5-year ಪ್ಲಾನ್, ಸೆಕೆಂಡ್ 5-year ಪ್ಲಾನ್, ಥರ್ಡ್ 5-year ಪ್ಲಾನ್, ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಅಭಿವೃದ್ಧಿ ಪಡಿಸೋದಕ್ಕೆ. ಮೊದಲ ಒಂದು ಫಸ್ಟ್ 5-year ಪ್ಲಾನಲ್ಲಿ ಏನು ಡಿಸೈಡ್ ಮಾಡಿರ್ತಾರೆ ಅದನ್ನ ಸೆಕೆಂಡ್ 5-year ಪ್ಲಾನಲ್ಲಿ ಡೆವಲಪ್ ಮಾಡ್ತಾರೆ, ಥರ್ಡ್ 5-year ಪ್ಲಾನಲ್ಲಿ ಮತ್ತೆ ಇನ್ನಷ್ಟು ಡೆವಲಪ್ ಮಾಡ್ತಾರೆ. ಸೊ ಇದನ್ನ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಚೌಕಟ್ಟಿನೊಳಗಡೆ ಇಟ್ಟು ಸೊ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಸೊ ಯಾವಾಗ ಶುರುವಾಗಿದ್ದು ನೆನ್ನೆ ಹೇಳಿದ್ನಲ್ಲ, ನೆನಪಿದೆಯಾ? 1 ನವೆಂಬರ್ 1957 ನಾನು ಹೇಳಿದ್ದೀನಿ. ಸೊ ಯಾರು ನೋಡಿಲ್ವೋ ಖಂಡಿತವಾಗ್ಲೂ ಅದು ನೋಡಿಕೊಂಡು ಸೊ ಈ ಒಂದು ಕಂಟಿನ್ಯೂಷನ್ ಆಗಿ ನೀವು ನೋಡ್ಕೊಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಈ ಥರ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಓದ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಮಾಡುವಂಥ ವಿಡಿಯೋಗಳು ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಡಳಿತ ಮಂಡಳಿದ ಬಗ್ಗೆ ಹೇಳ್ತೀನಿ, ಮತ್ತು ಈ ಒಂದು ನಮ್ಮ ಮಾರುಕಟ್ಟೆ ಹೇಗಿದೆ ಕರ್ನಾಟಕ ಮಂಡಳಿದು, ಮತ್ತು ಕರ್ನಾಟಕದ ಸ್ಕೀಮ್ಸ್ಗಳು, ಈ ಒಂದು ಖಾದಿ ರಿಲೇಟೆಡ್ ಸ್ಕೀಮ್ಸ್ಗಳೆಲ್ಲ ಏನೇನಿದೆ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಇವಾಗ ಮಾಡುವಂಥ ವಿಡಿಯೋಗಳು ಸೊ ಇನ್ನು ಮುಂದೆ ಮಾಡುವಂಥ ವಿಡಿಯೋಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸ್ವಲ್ಪ ಅನ್ನೋದ್ರ ಬದಲು ಜಾಸ್ತಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾವು ಇವಾಗ ಮಾಡಿರೋ ಎಲ್ಲ ವಿಡಿಯೋಗಳು ಒಂದು ರೀತಿಯಾದಂಥ ಕಂಟಿನ್ಯೂಷನ್. ಸೊ ಎಲ್ಲ ನಾಲೆಜ್ ನಿಮ್ಮ ಹತ್ರ ಇರಬೇಕು ಸೊ ಈ ಒಂದು ಎಕ್ಸಾಮ್ಸ್ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿ ಹೇಳ್ಬೋದು. ಸೊ ಫ್ರೆಂಡ್ಸ್, ಸೊ ಎಲ್ಲ ಇನ್ಫಾರ್ಮೇಷನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.